ಸರ್ಕಾರದ ಸಾರಿಗೆ ಇಲಾಖೆಯ ಬಸ್ಗಳ ಒಂದು ಹೊರಭಾಗದ ಮೇಲೆ ಗುಟ್ಕಾ ಕಂಪನಿಗಳ ಜಾಹೀರಾತನ್ನು ಅಂಟಿಸೋಕೆ ಅನುಮತಿಯನ್ನು ಕೊಟ್ಟಿದೆ ಸಾರಿಗೆ ಇಲಾಖೆ. ಈ ಒಂದು ನಡೆಯನ್ನು ಖಂಡಿಸಿ ಹಾಗೂ ಸರ್ಕಾರಿ ಬಸ್ಸುಗಳೇನಿದೆ ಆ ಬಸ್ಗಳ ಸೌಂದರ್ಯವನ್ನು ಕಾಪಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆದಿದೆ. AIDYO ಏನಿದೆ ಆ ಸಂಘಟನೆ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗಿದೆ, ನಗರದ ಸಾರಿಗೆ ಬಸ್ಗಳೇನಿದೆ ಆ ನಿಲ್ದಾಣದಲ್ಲಿ ಅರ್ಥಾತ್ ಅಂದರೆ CBT ಏನಿದೆ, CBT ನಿಲ್ದಾಣ ಇದೆ ಅಲ್ಲಿ ಧಾರವಾಡದಲ್ಲಿ, ಆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಏನಿದೆ ಆ ಸಂಘಟನೆ, AIDYO ಈ ಸಂಘಟನೆ ಪ್ರತಿಭಟನೆಯನ್ನು ಮಾಡಿರುವಂಥ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗೂ ಪದಾಧಿಕಾರಿಗಳು ಏನಿದ್ದಾರೆ ಅವರು ಸೇರಿ ಸಚಿವರು ಕೂಡ ಎಲ್ಲರೂ ಇದನ್ನು ಗಮನ ಹರಿಸಬೇಕು, ಇಲಾಖೆಯ ಒಂದು ಅಧಿಕಾರಿಗಳು ತೆಗೆದುಕೊಂಡಿರುವ ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಸರ್ಕಾರಿ ಸಾರಿಗೆ ಬಸ್ಗಳ ಹೊರಭಾಗದಲ್ಲಿ ಸುತ್ತಲೂ ಕೂಡ ಯುವಜನತೆ ಏನು ಆರೋಗ್ಯಕ್ಕೆ ಮಾರಕವಾಗುವಂತಹ ಈ ಗುಟ್ಕಾ ಕಂಪನಿಯ ಜಾಹೀರಾತುಗಳನ್ನು ಅಂಟಿಸಿದ್ದೀರಿ, ಅದನ್ನು ತೆಗಿಬೇಕು ಮತ್ತು ಅನುಮತಿಯನ್ನು ಕೊಟ್ಟಿದ್ದೀರಿ, ಅದನ್ನು ಹಿಂದಕ್ಕೆ ಪಡಿರಿ. ಅನೇಕ ದಿನಗಳಿಂದ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಹೋರಾಟವನ್ನು ಮಾಡ್ತಾ ಇದ್ವಿ. ಸಾರಿಗೆ ಬಸ್ಸುಗಳು ಗುಟ್ಕಾ ಕಂಪನಿಯ ಜಾಹೀರಾತಿಗೆ ಎಷ್ಟು ದುಡ್ಡನ್ನು ತೆಗೆದುಕೊಳ್ತಾ ಇದೆ ಗೊತ್ತಿಲ್ಲ, ಆದರೆ ಈ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಜಾಹೀರಾತುಗಳನ್ನು ಅಂಟಿಸಬಾರದು, ಇದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಪ್ರಚಾರದ ಮೂಲಕ ಜನರ ಆರೋಗ್ಯದ ಮೇಲೆ ಕೊಳ್ಳಿಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಗುಟ್ಕಾ ಪ್ರಚಾರಕ್ಕೆ ಹೊರಟಿರುವ ಸಾರಿಗೆ ಇಲಾಖೆಗೆ ಹೇಳಿ ಧಿಕ್ಕಾರ. ಜನರ ಹಣದ ಮೇಲೆ ಆರೋಗ್ಯದ ಮೇಲೆ ಇವತ್ತು ಹಣ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿಗಳ ಜನರ ಆರೋಗ್ಯವನ್ನು ಹಾಳು ಮಾಡಿ ಆದಾಯ ಗಳಿಸಲು ಹೊರಟಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ವಿದ್ಯಾರ್ಥಿಯ ಜನರು ಒಂದಾಗಿ, ವಿದ್ಯಾರ್ಥಿಯ ಜನರೇ ಒಂದಾಗಿ, ವಿದ್ಯಾರ್ಥಿಯ ಗುಟ್ಕಾ ಪ್ರಚಾರ ಒಪ್ಪೋದಿಲ್ಲ. ಸಾರಿಗೆ ಸಂಸ್ಥೆಗಳ ಬಸ್ ಮೇಲೆ ಗುಟ್ಕಾ ಪ್ರಚಾರವನ್ನು ಒಪ್ಪೋದಿಲ್ಲ. ಸಾರ್ವಜನಿಕರ ಹಣದಿಂದ ಕಟ್ಟಿರುವ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ ಗುಟ್ಕಾ ಪ್ರಚಾರ ಒಪ್ಪೋದಿಲ್ಲ. ಬೇಕೇ ಬೇಕು, ವಿದ್ಯಾರ್ಥಿಗಳ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.